ನೋಡಿ ಸ್ನೇಹಿತರೆ, ಅವತ್ತು ಆಲೂಗೆಡ್ಡೆ ಸಮೋಸ ಮಾಡಿದ್ದೆ. ಇವತ್ತು ವೆಜಿಟೇಬಲ್ಲು ಸಮೋಸ ಜೊತೆಗೆ ಬಂದಿದ್ದೀನಿ. ಸಮೋಸ ಮಾಡೋಕ್ಕೆ ಏನೇನು ಸಾಮಾನು ಬೇಕು, ಏನೇನು ಮಾಡೋ ವಿಧಾನ ಹೆಂಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೌರಿ ಇಟ್ಕೊಂಡಿದ್ದೀನಿ. ಹಿಟ್ಟು ಕಲಸಿಟ್ಕೊತೀನಿ ಈಗ ಹಿಟ್ಟು ಕಲಿಸ್ಕೋಬೇಕಲ್ಲ. ನೋಡಿ, ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟನ್ನ ಜರಡಿ ಇಟ್ಕೊಂಡು ಹಾಕೊಳ್ಳೋಣ. ಜರಡಿ ಇಟ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟು ಹೊಂದಾಡ್ಕೊಂಡಿದ್ದೀನಿ. ಒಂದು 2-3 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊತೀನಿ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನ ಜರಡಿ ಹಿಡ್ಕೊಂಡು ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಲ್ಲ ಈಗ ಮೈದಾ ಹಿಟ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾತ್ರೆಗೆ ಏನಕ್ಕೆ ಎಣ್ಣೆ ಸವರಿದ್ದೀನಿ ಅಂದರೆ, ನೀರು ಹಾಕೊಂಡು ಕಲಿಸ್ತೀವಲ್ವ, ಅವಾಗೆಲ್ಲ ಪಾತ್ರೆ ಗಂಟ್ಕೊಳುತ್ತಲ್ವ, ಅವಾಗ ಅಂಟಲ್ಲ ಒಂಚೂರಿಗೆ. ನಾವು ನೀರು ಹಾಕ್ಕೊಂಡು ಕಲಿಸಿದ್ರು ಅಂಟಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕಿ ಸವರ್ಕೊಂಡಿದ್ದೀನಿ ನಾನು. ನೋಡಿ ಸ್ನೇಹಿತರೆ, 1-2 ಸ್ಪೂನಷ್ಟು ಎಣ್ಣೆನ ಬಿಸಿಯಾಗಿ ಕಾಯಿಸ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಈಗ ಕಲಸೋಣ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆಗೆ. ನೋಡಿ ಸ್ನೇಹಿತರೆ, ಇದೆಲ್ಲ ಮಿಕ್ಸ್ ಮಾಡಾಯಿತು. ನೀರು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ಥರ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಬೇಕು, ಗಟ್ಟಿಯಾಗಿರಬೇಕು ಹಂಗೆ. ನೋಡಿ ಸ್ನೇಹಿತರೆ, ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಹಿಂಗೆ ನಾವು ಪೂರಿ ಹಿಟ್ಟು ಕಲಿಸ್ಕೊತೀವಲ್ಲ, ಆ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ನೋಡಿ, 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೇಲೆಲ್ಲ ಒಣಗಬಾರ್ದಂಗೆ ಎಲ್ಲನೂ ಸ್ಲೈಸ್ ಮಾಡಿ ಮುಚ್ಚಿಡ. ನೋಡಿ, ಈ ಥರ ಕಲಸಿ ಈ ಥರ ಎಣ್ಣೆ ಹಚ್ಚಿಟ್ಟಿದ್ದೀನಿ. ನೋಡಿ, ಪಾತ್ರೆ ಒಂಚೂರು ಹಿಟ್ಟು ಮೆತ್ಕೊಂಡಿಲ್ಲ. ನೋಡಿ, ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ. Hour 2 hour ನೆನೆಸ್ಕೊಳ್ಳಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲನೂ ಈರುಳ್ಳಿ ನೋಡಿ ಸಣ್ಣದಾಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ದಪ್ಪ ಮೆಣಸಿನ್ಕಾಯಿನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಗೆಡ್ಡೆ ಕೋಸು ಇದನ್ನು ಸಣ್ಣಕ್ಕೆ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೂ ಅಷ್ಟೇ, ಕ್ಯಾರೆಟ್ನೂ ಅಷ್ಟೇ ಚಿಕ್ಕದಾಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಾತ್ರ ಕಟ್ರಲ್ಲಿ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೀನ್ಸು, ಕ್ಯಾರೆಟು, ಗೆಡ್ಡೆ ಕೋಸು, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ, ನೀರು ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ, ಸ್ಟವ್ ಮೇಲೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಜಾಲ್ರಿ ಇಟ್ಬಿಟ್ಟು ಈ ಜಾಲ್ರಿ ಒಳಗೆ ಎಲ್ಲನೂ ಹಾಕಿ ಹಬೆನಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ನೀರು ಹಾಕಿ ಬೇಯಿಸಬಾರ್ದು, ಹಬೆನಲ್ಲೇ ಬೇಯಿಸ್ಕೋಬೇಕು. ಒಂದಾದ್ಮೇಲೆ ಒಂದು ಈ ಥರ ಹಿಂಗೆ ಅರುಬಿಟ್ಟು ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಇವು 3 ಬೇಯಿಸ್ಕೊಳ್ಳೋದು ನಾನು. ದಪ್ಪ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಜೊತೆಗೆ, ಬೇಂದೋಗುತ್ತೆ. ಈಗ 10 ನಿಮಿಷ ಬೇಯ್ಕೊಂಡು ಅಲ್ಲಿ ತನಕ ಖಾರಕ್ಕೆ ರೆಡಿ ಮಾಡ್ಕೊಂಬಿಡೋಣ ಮಸಾಲೆಗೆ. ನೋಡಿ ಸ್ನೇಹಿತರೆ, 5 ನಿಮಿಷ ಬೆಂದಿತ್ತು. ಇನ್ನು 5 ನಿಮಿಷಕ್ಕೆ ಹಸಿ ಬಟಾಣಿ ಹಾಕಬೇಕಿತ್ತು, ಹಾಕಿದ್ದೀನಿ. ಈಗ ಇನ್ನು 5 ನಿಮಿಷ ಬೇಯ್ಕೊಂಬಿಡ್ಲಿ ಸಾಕು. ಒಂದು 10 ನಿಮಿಷ ಸರಿ ಹೋಯ್ತದೆ. ಇದು 5 ನಿಮಿಷ, ಅದು 5 ನಿಮಿಷ. ಅದು ಗಟ್ಟಿ ಇರ್ತವೆ ತರಕಾರಿ ಅಂದ್ಬಿಟ್ಟು ಹಾಕ್ತೀವಿ. ಬಟಾಣಿ ಏನು ಬೇಗ ಬೇಯ್ಕೋತಾವೆ, ಹಸಿ ಬಟಾಣಿ ಅಲ್ವಾ. ನೋಡಿ ಸ್ನೇಹಿತರೆ, ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮಸಾಲೆ ರೆಡಿ ಮಾಡೋಣ. ಅದು ತಣ್ಣಗಾಗೋರಿಗೆ ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1-2 ಗೆಡ್ಡೆ, ಒಂದು ಟೀ ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ಶೇಂಗಾ ಹಾಕೋತೀನಿ ಸ್ವಲ್ಪ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು. ನೋಡಿ, ಇದು ಕರಿಬೇವಿನ ಸೊಪ್ಪು. ಇದು ನೋಡಿ ಪುದೀನ ತೊಳೆದು ಇಟ್ಕೊಂಡಿದ್ದೀನಿ. ಮೇಯ್ನ್ ಇದಕ್ಕೆ ಪುದೀನನೇ ಬೇಕು. ನೋಡಿ, ಇಷ್ಟನ್ನೂ ರುಬ್ಕೊಂಬರೋಣ. ಈಗ ನೋಡಿ, ಸಕ್ಕರೆ ಹಾಕೋತೀನಿ, 1-2 ಸ್ಪೂನು. ಈಗ ರುಬ್ಕೊಂಬರೋಣ. ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ 3 ಸ್ಪೂನ್
ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ. ಹಾಗೆ ಒಂದೆರಡು ಜೀರಿಗೆ ಹಾಕೋಣ. ನೋಡಿ, ಈರುಳ್ಳಿ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಸಾಲೆ ರುಬ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ. ಈಗ ನೋಡಿ, ಅರ್ಧ ಈರುಳ್ಳಿ ಬೆಂದಿದೆ. ದಪ್ಪಮೆಣಸಿನ್ಕಾಯಿ ಹಾಕ್ತೀನಿ. ಅದು ಅದ್ರ ಜೊತೆಗೆ ಬೇಯಿಸ್ಕೊಳ್ಳುತ್ತೆ. ಈಗ ನೋಡಿ, ಅದು ಒಗ್ಗರಣೆ ಬೇಯೋ ತನಕ ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ, ನಮಗೆ ಸ್ಲೈಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಸ್ಲೈಸ್ ಆಯಿತು ಅಂತ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಒಗ್ಗರಣೆಲ್ಲ ಬೆಂದಿದೆ. ನೋಡಿ ಸ್ನೇಹಿತರೆ, ಈರುಳ್ಳಿ ದಪ್ಪಮೆಣಸಿನ್ಕಾಯಿ ಎಲ್ಲ ಬೆಂದಿದೆ. ಈಗ ಇದು ಮಸಾಲೆ ರುಬ್ಕೊಂಡಿದ್ದೀನಲ್ಲ, ಮಸಾಲೆ ಹಾಕೋಣ. ಇದ್ರೊಳಗೆ ಬೇಯಿಸ್ಕೊಳ್ಳಿ ಒಂಚೂರು. ಈಗ ನೋಡಿ, ಮಸಾಲೆ ಎಲ್ಲ ಬೇಯ್ತಾ ಇದೆ. ಈಗ ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ತೀನಿ. ಸಾಕಷ್ಟೇ, ಬೇಯ್ಕೊಳ್ಳಿ, ಚೆನ್ನಾಗಿದ್ದೀವಿ. ನೋಡಿ ಸ್ನೇಹಿತರೆ, ನಾನು ಕಲ್ಲುಪ್ಪನ್ನೇ ಹಾಕ್ತಾಯಿದ್ದೀನಿ. ಇನ್ನೂ ತರಕಾರಿಗೆ ಯಾವುದಕ್ಕೂ ಉಪ್ಪು ಹಾಕಿಲ್ಲ ನಾನು. ಇದಕ್ಕೆ ಒಂಚೂರು ಹಾಕ್ಬಿಟ್ಟು ಒಂಚೂರು ನೀರು ಹಾಕಿದ್ರೆ ತಗೋಗುತ್ತೆ. ಟೇಸ್ಟ್ ಜಾಸ್ತಿ ಕಲ್ಲುಪ್ಪು ಹಾಕಿದ್ರೆ, ಅದಕ್ಕೋಸ್ಕರ ಕಲ್ಲುಪ್ಪು ಹಾಕಿದ್ದೀನಿ. ಬೇಕು ಅಂದರೆ ಟೇಸ್ಟ್ ನೋಡ್ಕೊಂಡು ಇನ್ನೊಂಚೂರು ಪುಡಿ ಉಪ್ಪು ಹಾಕೋಬೋದು. ನೋಡಿ ಸ್ನೇಹಿತರೆ, ಈಗ ಆರ ಆಗಿದೆ. ಇದು ತರಕಾರಿನೂ ಸುರ್ಕೊಳ್ಳೋಣ. ಇದರೊಳಗೆ ಸುರ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಈಗ ತರಕಾರಿ ಎಲ್ಲ ಹಾಕಾಯ್ತು. ಈಗ ಆಲೂಗೆಡ್ಡೆ ಹಾಕ್ತೀನಿ. ಆಲೂಗೆಡ್ಡೆ ಎಲ್ಲ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ವೆಜಿಟೇಬಲ್ ಸ್ಟಫಿಂಗು ರೆಡಿ ಆಯಿತು. ಈಗ ಆಲೂಗೆಡ್ಡೆ ತರಕಾರಿ ಎಲ್ಲ ಹಾಕಿ ಹೊಂದಿಸಿ ಚೆನ್ನಾಗಿ ಕೂಡಿಸಿದ್ದೀನಿ. ಈಗ ಸ್ವಲ್ಪ ತಣ್ಣಗಾಗಬೇಕಿದೆ. ಈ ಉಂಡೆ ಕಟ್ಟಿ ಇಟ್ಕೋಬೇಕು ಅಂದರೆ ಸ್ವಲ್ಪ ತಣ್ಣಗಾಗಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡೋಣ. ಈಗ ಪುದೀನ ಚಟ್ನಿ ರೆಡಿ ಮಾಡ್ಕೊತೀನಿ. ಈಗ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯ ನೋಡಿ, ಒಂದಿಡಿ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ನೋಡಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನೂ ಹಾಕ್ಕೊತೀನಿ. ನೋಡಿ, ಶುಂಠಿ ಖಾಲಿ ಆಯಿತು. ಶುಂಠಿ ಪೇಸ್ಟ್ ಇದೆ, ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಸಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇನೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನು ಹುರ್ಗಡ್ಲೆ. ನೋಡಿ, ಒಂದೂವರೆ ಸ್ಪೂನಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಕೊಂಬಂದ್ಬಿಡೋಣ. ಈಗ ನೋಡಿ, ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ರುಬ್ಕೊಂಬಂದ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಪುದೀನ ಚಟ್ನಿ ರೆಡಿ ಆಯ್ತು. ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಸ್ನೇಹಿತರೆ. ಈಗ ಕರೆಕ್ಟಾಗಿದೆ ಪುದೀನ ಚಟ್ನಿ. ಮುಚ್ಚಿಟ್ಬಿಡೋಣ. ಈಗ ನೋಡಿ ಸ್ನೇಹಿತರೆ, ತಣ್ಣಗಾಗಿದೆ. ಈಗ ಉಂಡೆ ಕಟ್ಕೊಂಡ್ಬಿಡೋಣ. ನಮಗೆ ಎಷ್ಟೆಷ್ಟು ದಪ್ಪ ಬೇಕು ಉಂಡೆ ಅಷ್ಟು ದಪ್ಪ ಕಟ್ಕೊಂಡ್ಬಿಡೋಣ. ಇಷ್ಟು ದಪ್ಪ ಕಟ್ಕೊಳ್ಳೋಣ. ನೋಡಿ, ಇಷ್ಟು ದಪ್ಪ ಕಟ್ಕೊಂಡ್ರೆ ಸಾಕು. ಇದ್ರೆ ಎಲ್ಲ ಸ್ಟಫಿಂಗು ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಚಪಾತಿ ಹರ್ಕೊಂಡ್ಬಿಡೋಣ. ಈಗ ನೋಡಿ, ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ ಬಾಣಲಿನಲ್ಲಿ. ಈಗ ಚಪಾತಿ ಹರ್ಕೊಂಡ್ಬಿಡೋಣ. ಎಣ್ಣೆ ಕಾಯಗಂಟೆ ನೋಡಿ, ಹಿಟ್ಟನ್ನು ಚೆನ್ನಾಗಿ ನೆಂದಿದೆ. ಈ ಥರ ಮತ್ತೆ ಒಂಚೂರು ಸ್ಲೈಸ್ ಮಾಡ್ಕೊಂಬಿಡೋಣ. ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ.
ನೋಡಿ ಹಸಿಟ್ಟು ಹಾಕ್ಕೊಳ್ಳಲ್ಲ, ಬರೀ ಎಣ್ಣೆ ಹಾಕ್ಕೊಂಡು ಹಾಕ್ಕೊತೀನಿ. ನೋಡಿ ಸ್ನೇಹಿತರೆ, ಹಿಂಗೆ ಹಾಕ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡ್ಕೊಂಡು ಚಾಕಲ್ಲಿ ಮದ್ದಿಗೆ ಹಿಂಗೆ ಕಟ್ ಮಾಡಿಕೊಂಡು, ಈಗ ನೋಡಿ ಇದಕ್ಕೆ ನೋಡಿ ಹಿಂಗೆ ಸ್ಟಪ್ಪಿಂಗ್ ಇಟ್ಕೊಂಡು ನೋಡಿ ಈ ಥರ ಹಿಂಗೆ ಮುಚ್ಚೋದು. ಹಿಂಗೆ ಮುಚ್ಚಿಬಿಟ್ಟು ಫುಲ್ ಕ್ಲೋಸ್ ಮಾಡೋದು. ಈ ಥರ ಕ್ಲೋಸ್ ಮಾಡಿದ್ರೆ ಆಯಿತು. ನೋಡಿ ಒಂದು ಮಡಗಿದ್ದೀನಿ, ಇನ್ನೊಂದು ಮಾಡ್ತೀನಿ. ಈಗ ಈ ಥರ ಮುಚ್ಕೊಂಡು ಸ್ನೇಹಿತರೆ ಈ ಥರ ಕಟ್ ಮಾಡಿಕೊಂಡು ನೋಡಿ 4 ಚಪಾತಿನ ಹರ್ಕೊಂಡು ಈ ಥರ ಹಿಂಗೆ ಮಾಡಿದ್ದೀನಿ. ಹಿಂಗೆ ಆ ಕಡೆ ಈ ಕಡೆ ಹಿಂಗೆ ಕ್ಲೋಸ್ ಮಾಡಿದ್ರೆ ಮುಗೀತು. ಈ ಥರ ಈಗ ನೋಡಿ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕೋಣ. ಈಗ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟೆಷ್ಟು ಹಿಡಿಯುತ್ತೆ ಅಷ್ಟೆಷ್ಟು ಹಾಕಿ ಬೇಯಿಸ್ಕೊಂಡು 4 ಹಾಕಿದ್ದೀನಿ. ಬೇಯ್ತಾ ನೋಡಿ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದವೆ. ತೆಕ್ಕೊಂಬಿಡೋಣ. ಈಗ ತೆಕ್ಕೊಂಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ತುಂಬ ಚೆನ್ನಾಗಿ ಬಂದಿವೆ. ಮತ್ತೆ ಇನ್ನೊಂದು ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಸಮೋಸ, ಬಿಸಿ ಬಿಸಿ ಸಮೋಸ ರೆಡಿ ಇದೆ. ಪುದೀನ ಚಟ್ನಿ, ವೆಜ್ಜದು ಸಮೋಸ, ವೆಜ್ ಸಮೋಸ ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಸಮೋಸ ತಿನ್ನಬೇಕು ಅನ್ನಿಸ್ತಾಯಿದೆ. ಟೇಸ್ಟಿಯಾಗಿದೆ. ಬನ್ನಿ ತಿನ್ನೋಣ. ಮಕ್ಳಿಗೂ ಮಾಡಿಕೊಡಿ. ಈ ಬೇಸಿಗೆನಲ್ಲಿ ಈ ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಕೇಳಿದಾಗ ಹೊರಗಡೆ ತಿನ್ಸೋದಕ್ಕೆ ಈ ಥರ ಮನೇಲಿ ಮಾಡಿಕೊಡಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನಾನಂತೂ ಟೇಸ್ಟ್ ನೋಡ್ಬಿಟ್ಟಿದ್ದೀನಿ ಆಗಲೇ. ಇನ್ನೊಂದು ಸಲ ನೋಡ್ತೀನಿ. ಈಗ ತಿನ್ನಬೇಕು, ಹೊಟ್ಟೆ ಹಸಿತಾ ಇದೆ. ನೀವು ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ನಿಮ್ಮ ಮನೆಯಲ್ಲೂ ಮಾಡ್ಕೊಂಡು ನೋಡಿ. ಇಷ್ಟ ತನಕ ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಥ್ಯಾಂಕ್ ಯು.